ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಇವತ್ತು ನಿಮ್ಮ ಮಧ್ಯದಲ್ಲಿ ಒಂದು ಚಿಕ್ಕದಾದಂಥ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. 2025ನೇ ವರ್ಷಕ್ಕೆ ನಾವು ಕಾಲಿಟ್ಟು ಸ್ವಲ್ಪ ದಿವಸಗಳು ಕಳೆದು ಹೋಯಿತು. 2025ನೇ ವರ್ಷದಲ್ಲಿಯೂ ಪ್ರಾರಂಭದ ಈ ದಿನಗಳಲ್ಲಿಯೂ ಸಂತೋಷವೂ ಸಮಾಧಾನವೂ ಇಲ್ಲದಂತೆ ಎಷ್ಟೋ ಕುಟುಂಬಗಳು, ಎಷ್ಟೋ ದೇವರ ಜನರು ಸಮಾಧಾನವು ಕಳಕೊಂಡು, ಸ್ವಸ್ಥತೆಯನ್ನು ಕಳಕೊಂಡು, ನೆಮ್ಮದಿಯನ್ನು ಕಳಕೊಂಡು, ಸಮಾಧಾನಕ್ಕಾಗಿಯೂ ಸ್ವಸ್ಥತೆಗಾಗಿಯೂ ಸಂತೋಷಕ್ಕಾಗಿಯೂ ಓಡುವಂಥ ಈ ಒಂದು ಕಾಲದಲ್ಲಿ ಸಮಾಧಾನ ನಷ್ಟವಾದವರು, ಸಂತೋಷವೂ ನಷ್ಟವಾದವರು ಯಾರಾದರೂ ಈ ಚಿಕ್ಕದಾದಂಥ ಸಂದೇಶವನ್ನು ಕೇಳುವುದಾದರೆ ನಿಮ್ಮ ಜೀವಿತಕ್ಕೆ ಸಮಾಧಾನ ಪಡೆದುಕೊಳ್ಳುವುದಕ್ಕೂ ಸಂತೋಷವನ್ನು ಪಡೆಯುವುದಕ್ಕೂ ಈ ಚಿಕ್ಕ ಸಂದೇಶವು ನಿಮಗೆ ಸಹಾಯ ಮಾಡುತ್ತದೆ. ಇದರಿಂದ ನಿಮ್ಮ ಶ್ರದ್ಧೆಯನ್ನು, ನಿಮ್ಮ ಗಮನವನ್ನು ಈ ಚಿಕ್ಕ ವಿಡಿಯೋ ಕೇಳುವುದಕ್ಕಾಗಿ, ನೋಡುವುದಕ್ಕಾಗಿ ನಾನು ಬಯಸುತ್ತೇನೆ. ಮನುಷ್ಯನು ಸಮಾಧಾನವಿಲ್ಲದಂತೆ ಓಡುವಾಗ, ಸ್ವಸ್ಥತೆ ಇಲ್ಲದಂತೆ ಓಡುವಾಗ, ಸಮಾಧಾನವು ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯವಾಗಿದೆ. ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಎಲ್ಲವೂ ಅವರ ಕೈಗಳಲ್ಲಿ ಸಿಕ್ಕುವಂಥ ಕಾಲವಾಗಿದೆ. ಮನುಷ್ಯನಿಗೆ ಎಲ್ಲವೂ ಅವನ ಕರಗಳಲ್ಲಿ ಸಿಕ್ಕಿ ಅದನ್ನು ಅನುಭವಿಸಿ, ಅದನ್ನು ಉಪಯೋಗಿಸಿಕೊಂಡು ಜೀವಿಸುವಾಗಲೂ ಸಮಾಧಾನವಿಲ್ಲದೇ ಇರುವಂಥ ಒಂದು ಲೋಕಕ್ಕೆ, ಸಮಾಧಾನವಿಲ್ಲದೇ ಇರುವಂಥ ಒಂದು ಜೀವಿತವನ್ನು ಮನುಷ್ಯನು ನಡೆಸುತ್ತಾ ಇದೆ. ಹಾಗಾದರೆ ಇವತ್ತು ಸಮಾಧಾನವು ಮನುಷ್ಯನಿಗೆ ಸಿಕ್ಕುವುದು ಮನುಷ್ಯನ ಒಳ್ಳೆಯ ಕ್ರಿಯೆಗಳಿಂದಾಗಲಿ, ಮನುಷ್ಯನ ಒಳ್ಳೆಯ ಕೆಲಸಗಳಿಂದಾಗಲಿ, ಮನುಷ್ಯನ ಹಣ ಸಂಪಾದಿಸುವುದರಿಂದಾಗಲಿ, ಅವನ ಜೀವಿತಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಕಾರ್ಯಗಳು ಸಂಪಾದಿಸುವುದರ ಮೂಲಕ ಒಬ್ಬ ಮನುಷ್ಯನಿಗೆ ನಿಜವಾದಂಥ ಸಮಾಧಾನವು ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ. ಎರಡು ರೀತಿಯಲ್ಲಿರುವಂಥ ಸಮಾಧಾನವು ನಮಗೆ ನೋಡುವುದಕ್ಕೆ ಸಾಧ್ಯ. ಒಂದು ಲೋಕದ ಪ್ರಕಾರವಾಗಿರುವಂಥ ಸಮಾಧಾನ, ಸ್ವಲ್ಪ ಸಮಯಕ್ಕೆ ಮಾತ್ರ, ಸ್ವಲ್ಪ ಸಮಯಗಳು ಮಾತ್ರ ನಿಲ್ಲುವಂಥ ಸಮಾಧಾನ. ಅದು ಲೋಕದಲ್ಲಿ ಮನುಷ್ಯನಿಗೆ ಸಿಕ್ಕುವಂಥ ಸಮಾಧಾನವಾಗಿದೆ. ಆದರೆ ನಿತ್ಯವಾದಂಥ ಒಂದು ಸಮಾಧಾನ ಮನುಷ್ಯನಿಗೆ ಸಿಕ್ಕಬೇಕಂದರೆ ಅವನು ಯಾವುದೇ ವಿಧವಾದಂಥ ಅಂಗಡಿಗಳಿಗಾಗಲಿ, ಮಾರ್ಕೆಟ್ಗಳಿಗಾಗಲಿ ಹುಡುಕಿದರನ್ನು ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿಜವಾದಂಥ ಸಂತೋಷವು, ನಿಜವಾದಂಥ ಸಮಾಧಾನವು ಮನುಷ್ಯನಿಗೆ ಸಿಕ್ಕುವುದು ದೇವರಿಂದಾಗಿದೆ. ದೇವರಿಂದ ಮಾತ್ರವೇ ನಿಜವಾದ ಸಂತೋಷವು, ಸಮಾಧಾನವು ಮನುಷ್ಯನಿಗೆ ಸಿಕ್ಕುವುದಕ್ಕೆ ಸಾಧ್ಯವಾಗುವುದು. ಇಲ್ಲ, ಆ ಸಂತೋಷವನ್ನು, ಆ ಸಮಾಧಾನವನ್ನು ಕೊಡುವುದಕ್ಕೆ ದೇವರೊಬ್ಬನು ಮಾತ್ರವೇ ಅದು ಕೊಡುವುದಕ್ಕೆ ಸಾಧ್ಯವಾಗುವುದು. ಹಾಗಾದರೆ ದೇವರ ಸಮಾಧಾನವನ್ನು ಹೊಂದುವುದಕ್ಕೆ ನಿಮ್ಮ ಮಧ್ಯದಲ್ಲಿ ಒಂದು ಚಿಕ್ಕದಾದಂಥ ಒಂದು ವಚನ ಹೇಳುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 14ನೇ ವಾಕ್ಯ ನಾವು ಈ ಥರವಾಗಿ ಓದುತ್ತೇವೆ. ಆ ವಾಕ್ಯವು ನಿಮಗೋಸ್ಕರವಾಗಿ ನಾನು ಈ ಥರವಾಗಿ ಓದುವುದಕ್ಕಾಗಿ ಇಷ್ಟಪಡುತ್ತೇನೆ. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ. ಮೇಲಿನ ಲೋಕದಲ್ಲಿ
ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ. ಕನ್ನಡದಲ್ಲಿ ನಾವು ಆ ಥರವಾಗಿ ನೋಡುವಾಗ ಆ ಕನ್ನಡ ಆ ಪದಕ್ಕೆ ಮತ್ತೊಂದು ಮಾತನ್ನು ಕೂಡ ಸೇರಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ನಾನು ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ನೋಡುವಾಗ ಆ ಮಾತಿನಲ್ಲಿ ಈ ಥರವಾಗಿ ಹೇಳುತ್ತಾ ಇದೆ, ಭೂಲೋಕದಲ್ಲಿ ದೇವರ ಪ್ರಸನ್ನತೆ ಹೊಂದುವಂಥ ಮನುಷ್ಯನಿಗೆ ಸಮಾಧಾನ ಎಂಬುದಾಗಿ. ದೈವ ಪ್ರಸನ್ನತೆ ಹೊಂದಿಕೊಳ್ಳುವಂಥ ಮನುಷ್ಯರಿಗೆ ಮಾತ್ರವೇ ನಿತ್ಯವಾದಂಥ ಸಮಾಧಾನವನ್ನು ಪಡೆಯುವುದಕ್ಕೆ ಸಾಧ್ಯ, ನಿತ್ಯವಾದಂಥ ಸಂತೋಷವನ್ನು ಪಡೆಯುವುದಕ್ಕೆ ಸಾಧ್ಯ. ಹಾಗಾದರೆ ದೈವ ಪ್ರಸನ್ನತೆ ಹೊಂದಬೇಕು, ದೇವರನ್ನು ಅರಿಯಬೇಕು ಎಂಬುದಾಗಿ. ದೇವರ ಪ್ರಸನ್ನತೆಯನ್ನು ನಾವು ಹೊಂದಿದರನ್ನು ಮಾತ್ರವೇ ದೇವರಿಂದ ಉಂಟಾಗುವ ನಿತ್ಯವಾದಂಥ ಸಮಾಧಾನ ನಮಗೆ ಸಿಕ್ಕುವುದಕ್ಕೆ ಸಾಧ್ಯ. ಪ್ರಿಯರೇ, ದೇವರನ್ನು ಅರಿಯುವುದು, ದೇವರನ್ನು ಕಾಣುವುದು, ದೇವರನ್ನು ತಿಳಿದುಕೊಳ್ಳುವುದು ಮನುಷ್ಯನ ಹೊರಗಡೆ ಕಣ್ಣುಗಳಿಂದಾಗಲಿ, ಮನುಷ್ಯನ ಅರಿವಿನಿಂದಾಗಲಿ, ಮನುಷ್ಯನ ಆರೋಗ್ಯದಿಂದಾಗಲಿ, ಮನುಷ್ಯನ ಹಣದಿಂದಾಗಲಿ, ಮನುಷ್ಯನ ಅಂದಚಂದವಾದ ಜೀವಿತದಿಂದಾಗಲಿ ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನು ಮನುಷ್ಯನು ಕಂಡುಕೊಳ್ಳಬೇಕೆಂದರೆ, ದೇವರನ್ನು ಮನುಷ್ಯನು ಅರಿಯಬೇಕೆಂದರೆ, ದೇವರು ಮನುಷ್ಯನಿಗೆ ನಾನೇ ದೇವರು ಎಂಬುದಾಗಿ ಪ್ರಕಟಿಸಿದರನ್ನು ಮಾತ್ರವೇ ಮನುಷ್ಯನಿಗೆ ದೇವರನ್ನು ಅರಿಯುವುದಕ್ಕೆ ಸಾಧ್ಯ. ಹಾಗಾದರೆ ದೇವರು ಯಾರು ಎಂಬುದಾಗಿ ಇವತ್ತಿಗೆ 2000 ವರ್ಷಗಳ ಹಿಂದೆ ದೇವರ ಪುತ್ರನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ದೇವರು ಕಳುಹಿಸಿ, ಯೇಸುವಿನ ಮೂಲಕವಾಗಿ ದೇವರು ಈ ಲೋಕಕ್ಕೆ ತನ್ನ ಪ್ರೀತಿಯನ್ನು, ತನ್ನ ಸಮಾಧಾನವನ್ನು ಕೊಟ್ಟಿತ್ತು ಎಂಬುದಾಗಿ ದೈವ ವಚನದಿಂದ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಯೇಸುವನನ್ನು ಅರಿಯುವುದರ ಮೂಲಕ ದೇವರನ್ನು ಅರಿಯುವುದಕ್ಕೆ ಸಾಧ್ಯ. ಇಲ್ಲಿ ನಾವು ಓದಿರುವಂಥ ವಚನ ಯೇಸು ಕ್ರಿಸ್ತುವಿನ ಭೌತಿಕ ಜನನವನ್ನು ಕುರಿತಾಗಿ, ಭೂಲೋಕದಲ್ಲಿ ಯೇಸು ಮನುಷ್ಯನಾಗಿ ಜನಿಸಿರುವಂಥ ವಿಷಯವನ್ನು ಈ ಭಾಗದಲ್ಲಿ ಬರೆದಿದೆ. ಈ ಭಾಗ ಕ್ರೈಸ್ತರಾದಂಥ ನಮಗೆ ಭಾಳ ಸುಪರಿಚಿತವಾದಂಥ ಕಾರ್ಯ. ಆದರೆ ಕ್ರೈಸ್ತರಲ್ಲದೇ ಇರುವವರಿಗೆ ಈ ಭಾಗ ಅಷ್ಟೊಂದು ಅರಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದರಿಂದ ನಾನು ಈ ಥರವಾಗಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಕ್ರೈಸ್ತರಾಗಲಿ ಅಕ್ರೈಸ್ತರಾಗುವಂಥವರಾಗಲಿ ಸಮಾಧಾನವನ್ನು ಪಡೆಯಬೇಕೆಂದರೆ ಅದು ಕೊಡುವಂಥ ದೇವರನ್ನು ನಾವು ಅರಿಯಬೇಕು ಎಂಬುದಾಗಿ, ಅದು ಕೊಡುವಂಥ ದೇವರನ್ನು ನಾವು ಕಾಣಬೇಕು ಎಂಬುದಾಗಿ. ದೇವರನ್ನು ಕಾಣುವುದಕ್ಕೆ ನಾವು ನಮ್ಮ ಹಣವನ್ನು ಖರ್ಚು ಮಾಡಿದರೆ ದೇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆರೋಗ್ಯವನ್ನು ಕೊಟ್ಟಿದ್ದರೆ ದೇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಮನೆ ಮಾರಿದರೆ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ನಮಗಿರುವುದೆಲ್ಲವೂ ಅನ್ನದಾನ ಮಾಡಿದರನ್ನು ದೇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನು ಕಾಣಬೇಕೆಂದರೆ ಮನುಷ್ಯನ ಹೃದಯ, ನಮ್ಮ ಹೃದಯವನ್ನು ಕೊಡುವುದಕ್ಕೆ ನಾವು ಮನಸ್ಸು ಉಳ್ಳವನಾಗಬೇಕು. ಒಬ್ಬ ಮನುಷ್ಯನು ತನ್ನ ಹೃದಯವನ್ನು ದೇವರಿಗೆ ಕೊಡುವುದಾದರೆ, ಒಬ್ಬ ಮನುಷ್ಯನು ತನ್ನ ಮನಸ್ಸು ದೇವರಿಗೆ ಕೊಡುವುದಾದರೆ ಅವನಿಗೆ ದೇವರನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ, ಅವನಿಗೆ ದೇವರನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ವಚನ ನಮಗೆ ತಿಳಿಸುತ್ತಾ ಇದೆ. ಹಾಗಾದರೆ ನಿಜವಾದಂಥ ಸಮಾಧಾನವು ಯೇಸು ಕ್ರಿಸ್ತುವಿನ ಮೂಲಕ ನಿಮಗೆ ದೊರಕುತ್ತದೆ. ಯೇಸು ಕ್ರಿಸ್ತುವಿನ ಮೂಲಕವಾಗಿ ನಿಜವಾದ ಸಮಾಧಾನವನ್ನು ನಿಮಗೆ ಸಿಕ್ಕಬೇಕೆಂದರೆ ಕ್ರಿಸ್ತನನ್ನು ನೀವು ಅರಿಯಬೇಕು ಎಂಬುದಾಗಿ. ಕ್ರಿಸ್ತನನ್ನು ಅರಿಯುವವನು, ಕ್ರಿಸ್ತನನ್ನು ತಿಳಿದುಕೊಳ್ಳುವವನಿಗೆ ಆ ನಿಜವಾದ ಸಮಾಧಾನವು ಉಂಟಾಗುತ್ತದೆ.
ಇದು ದೇವರ ವಚನ ನಮಗೆ ತಿಳಿಸುವಂಥ ವಿಷಯವಾಗಿದೆ. ಯಾರಾದರೂ ಸಮಾಧಾನಕ್ಕಾಗಿ, ಸ್ವಸ್ಥತೆಕ್ಕಾಗಿ, ನೆಮ್ಮದಿಕ್ಕಾಗಿ ಬಯಸುವಂಥವರು ಈ ಸಂದೇಶವನ್ನು ಕೇಳುವುದಾದರೆ, ಪ್ರಿಯ ದೇವ ಜನರೇ, ಪ್ರಿಯ ಸಹೋದರಿ ಸಹೋದರ, ನಿಮಗೆ ತಿಳಿಸುವುದಕ್ಕೆ ನಾನು ಬಯಸುವುದೇನೆಂದರೆ, ನೀವಿರುವಂಥ ನಿಮ್ಮ ಮನೆಯಲ್ಲಾಗಲಿ, ನೀವು ಈ ವಾರ್ತೆ ಈ ಮೆಸೇಜನ್ನು, ಈ ಸಂದೇಶವನ್ನು ಕೇಳುವಂಥ ಇದೇ ಸಮಯದಲ್ಲಾಗಲಿ, ನಿಮ್ಮ ಹೃದಯವನ್ನು ಕ್ರಿಸ್ತನಿಗೋಸ್ಕರ ಕೊಡುವುದಕ್ಕೆ ನೀವು ಮನಸ್ಸು ಮಾಡುವುದಾದರೆ, ಆ ದೈವಿಕ ಸಮಾಧಾನವು ನಿಮಗೆ ದೊರೆಯುವುದಕ್ಕೆ ಸಾಧ್ಯ. ಅದಲ್ಲದಂತೆ ಯೇಸು ಕ್ರಿಸ್ತುವಿನ ಸಮಾಧಾನ, ದೇವರ ನಿಜವಾದ ಸಮಾಧಾನವು ಮನುಷ್ಯನಿಗೆ ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ. ಸಮಾಧಾನವು ಮನುಷ್ಯನಿಗೆ ಸಿಕ್ಕುವುದಕ್ಕೆ, ಸಮಾಧಾನ ಮನುಷ್ಯನಿಗೆ ಕೊಡುವುದಕ್ಕೋಸ್ಕರವಾಗಿ ಯೇಸು ಈ ಲೋಕಕ್ಕೆ ಜನಿಸಿದನು. ಯೇಸು ಈ ಲೋಕಕ್ಕೆ ಜನಿಸಿರುವುದು ಸಮಾಧಾನವಿಲ್ಲದಂತೆ, ಸ್ವಸ್ಥತೆ ಇಲ್ಲದಂತೆ ಭಾರಪಡುವಂಥ ಕುಟುಂಬಗಳಿಗೆ ಸಮಾಧಾನವನ್ನು ಕೊಡುವುದಕ್ಕಾಗಿ. ಹಾಗಾದರೆ ಆ ಕ್ರಿಸ್ತನನ್ನು ಅರಿಯುವುದಕ್ಕೆ ನೀವು ಮನಸ್ಸು ಮಾಡುವುದಾದರೆ ದೈವಿಕ ಸಮಾಧಾನ ಉಂಟಾಗುತ್ತೇವೆ. ಯೇಸುವಿನ ಜೀವಿತವು ಈ ಭೂಮಿಯಲ್ಲಿ 33 ವರ್ಷ ಕಾಲದ ಜೀವನದಲ್ಲಿ ಯೇಸು ತನ್ನ ಜನರಿಗೆ ಕಲಿಸಿರುವಂಥ ಒಂದು ಮಾತು, ನಿಜವಾಗಲೂ ಸಮಾಧಾನವಿಲ್ಲದವರಿಗೆ ನಾನು ಸಮಾಧಾನವನ್ನು ಕೊಡುತ್ತೇನೆ. ನನ್ನ ಸಮಾಧಾನ ಲೋಕ ಕೊಡುವಂಥ ಸಮಾಧಾನವಲ್ಲ. ಲೋಕದ ಸಮಾಧಾನವು ಸ್ವಲ್ಪ ಸಮಯಕ್ಕೆ ಮಾತ್ರ ಇರುವಾಗ, ಲೋಕದ ಸಮಾಧಾನವು ಸ್ವಲ್ಪದ ಸಮಯ ಮಟ್ಟಿಗೆ ಮಾತ್ರ ನಮ್ಮೊಳಗಡೆ ನೆಲೆಗೊಳ್ಳುವಾಗ, ದೇವರು ಕೊಡುವಂಥ ಸಮಾಧಾನವು ನಿತ್ಯವಾಗಿರುವಂಥದ್ದಾಗಿದೆ. ಅದು ನಮ್ಮ ಜೀವ ಅವಸಾನವರೆಗೆ ಇರುವಂಥ ಸಮಾಧಾನವಾಗಿದೆ. 2025ನೇ ವರ್ಷದಲ್ಲಿ ಈ ದೈವಿಕ ಸಮಾಧಾನವನ್ನು ನೀವು ಅನುಭವಿಸಬೇಕಂದರೆ, ಈ ದೈವಿಕ ಸಂತೋಷವನ್ನು ನೀವು ಅನುಭವಿಸಬೇಕಂದರೆ, ಪ್ರಿಯ ಸಹೋದರ ಸಹೋದರಿ, ಈ ವಾರ್ತೆಯನ್ನು, ಈ ಮೆಸೇಜನ್ನು ಕೇಳುವಂಥ ಸಮಯದಲ್ಲಿ ನಿಮ್ಮ ಹೃದಯವನ್ನು ದೇವರಿಗೆ ಕೊಡಿರಿ. ಯೇಸುವೇ, ನೀನು ನಿಜವಾಗಿ ಸಮಾಧಾನವನ್ನು ಕೊಡುವವನಾಗಿದ್ದರೆ, ನಿಜವಾದ ಸಂತೋಷವನ್ನು ಕೊಡುವುದಾದರೆ ನನಗೆ ಆ ನಿಜ ಸಮಾಧಾನವನ್ನು ಕೊಡು. ನನ್ನ ಮನಸ್ಸು ನಿನಗೆ ಕೊಡುತ್ತೇನೆ, ನನ್ನ ಹೃದಯವನ್ನು ನಿನಗೆ ಕೊಡುತ್ತೇನೆ ಎಂದು ನಿನ್ನ ಹೃದಯದಲ್ಲಿ ಒಂದು ತೀರ್ಮಾನ ಮಾಡಿ ಯೇಸುವಿಗಾಗಿ ನಿನ್ನ ಹೃದಯವನ್ನು ಸಮರ್ಪಿಸುವುದಾದರೆ ಆ ದೈವಿಕ ಸಮಾಧಾನ ನಿಮ್ಮ ಒಳಗೆ ವ್ಯಾಪರಿಸುವುದು ನಿಮಗೆ ಅರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅದರಿಂದ ಯೇಸುವಿನ ಜನನ ಸಮಯದಲ್ಲಿ ದೂತರುಗಳು ಪರಲೋಕದಿಂದ ಆರ್ಪಡಿಸುತ್ತಾ ಹೇಳುವಂಥ ಒಂದು ಮಾತಾಗಿದೆ ಓದಿರುವುದು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರ ಪ್ರಸನ್ನತೆ ಹೊಂದುವಂಥ ಮನುಷ್ಯನಿಗೆ ಸಮಾಧಾನ. ಸೊ ಪ್ರಿಯರೇ, ದೇವರ ಪ್ರಸನ್ನತೆ ಹೊಂದಿಕೊಳ್ಳುವುದಕ್ಕೆ ಮನುಷ್ಯನು ಓಡುತ್ತಾ ಇದೆ. ದೈವಿಕ ಪ್ರಸನ್ನತೆಯನ್ನು ಸಿಕ್ಕುವುದಕ್ಕೆ, ದೇವರು ಮೆಚ್ಚುವುದಕ್ಕೆ, ದೇವರಿಗೆ ನಮ್ಮ ಮೇಲೆ ಕನಿಕರ ಪ್ರೀತಿಯನ್ನು ದೇವರು ತೋರಿಸುವುದಕ್ಕೋಸ್ಕರ ಮನುಷ್ಯನು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಬೆಟ್ಟಗಳನ್ನು ಹತ್ತುತ್ತಾ ಇದೆ, ಗುಡ್ಡಗಳ ಮೇಲೆ ಸಂಚರಿಸುತ್ತಾ ಇದೆ, ಪುಣ್ಯ ಸ್ಥಳಗಳಲ್ಲಿ ಸಂಚರಿಸುತ್ತಾ ಇದೆ, ಅರಿಕೆಗಳನ್ನು ಮಾಡುತ್ತಾ ಇದೆ, ನೈವೇದ್ಯಗಳನ್ನು ಮಾಡುತ್ತಾ ಇದೆ. ಆಮೇಲೆ ಸ್ತೋತ್ರ, ಪ್ರತ್ಯೇಕವಾದಂಥ ಬೇರ್ಪಟ್ಟ ದಿವಸಗಳನ್ನು ದೇವರ ಪ್ರೀತಿಗಾಗಿ ಮನುಷ್ಯನು ನಡೆಸುತ್ತಾ ಇದೆ. ಆಮೇಲೆ ಇಂಥ ಕಾರ್ಯಗಳೆಲ್ಲ ಮಾಡುವುದರ ಮೂಲಕವಾಗಿ ಮನುಷ್ಯನಿಗೆ ಸಮಾಧಾನವು ಸಿಕ್ಕುತ್ತಾ ಇಲ್ಲ, ಸ್ವಸ್ಥತೆಯನ್ನು ಸಿಗ್ತಾ ಇಲ್ಲ. ಆದರೆ ಇವತ್ತು ನಾನು ನಿಮಗೆ ತಿಳಿಸುವುದೇನೆಂದರೆ, ಆ ದೈವಿಕ ಸಮಾಧಾನ ಉಂಟಾಗಬೇಕಂದರೆ ನೀವು ದೇವರನ್ನು ಮೆಚ್ಚಿಸುವುದಕ್ಕೆ ನೋಡಿರಿ. ಹೇಗೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ? ನಿಮ್ಮ ಹಣ ಕೊಟ್ಟಿದ್ದರೆ ದೇವರು ಮೆಚ್ಚುವವನಲ್ಲ. ಆಮೇಲೆ ನಿಮ್ಮ ಆಸ್ತಿಯನ್ನು ದೇವರಿಗೆ ಕೊಟ್ಟರೆ ದೇವರು ಮೆಚ್ಚುವುದಲ್ಲ. ಮನುಷ್ಯನಿಗೆ ಬದಲಾಗಿ ಕುರಿ ಕೋಳಿಯ ರಕ್ತವನ್ನು ಕೊಟ್ಟಿದರೆ ದೇವರು ಮೆಚ್ಚುವವನಲ್ಲ. ದೇವರಿಗೆ ಇದೊಂದು ಅವಶ್ಯಕತೆ ಇಲ್ಲ. ದೇವರಿಗೆ ಅವಶ್ಯಕತೆ ಉಳ್ಳದು ಒಂದು
ನಮ್ಮ ಹೃದಯವನ್ನು ದೇವರಿಗೆ ಕೊಡದಂತೆ ನಾವು ಬೇರೆ ಏನೆಲ್ಲ ದೇವರಿಗೆ ಕೊಟ್ಟಿದ್ದರನ್ನು ದೇವರು ಮೆಚ್ಚುವವನಲ್ಲ. ದೇವರು ಮೆಚ್ಚುವುದಕ್ಕೆ ನಮ್ಮ ಹೃದಯ, ನಮ್ಮ ಸ್ವಂತ ಹೃದಯ ನಾವು ದೇವರಿಗೆ ಕೊಡುವುದಾದರೆ, ಈ ಹೃದಯ ನಾನು ನಿನಗೋಸ್ಕರವಾಗಿ ಕೊಡುತ್ತೇನೆ, ಈ ಹೃದಯ ನಾನು ನಿನಗೋಸ್ಕರವಾಗಿ ಸಮರ್ಪಿಸುತ್ತೇನೆ, ದೇವಾ ನೀ ನನ್ನ ಹೃದಯಕ್ಕೆ ಬಾ, ನನಗೆ ಸಮಾಧಾನವನ್ನು ಕೊಡು, ನನಗೆ ಸ್ವಸ್ಥತೆಯನ್ನು ಕೊಡು, ನನಗೆ ಶಾಂತಿಯನ್ನು ಕೊಡು, ನನಗೆ ನೆಮ್ಮದಿಯನ್ನು ಕೊಡು ಎಂಬುದಾಗಿ ಸ್ತೋತ್ರ ನೀನು ನಿನ್ನ ಹೃದಯದಲ್ಲಿ ಹೇಳಿಕೊಳ್ಳುವುದಾದರೆ ದೈವಿಕ ಸಮಾಧಾನ ನಿಮ್ಮ ಒಳಗೆ ಉಂಟಾಗುತ್ತೇವೆ. ಅದು ಇಂಥವರು ಎಂಬುದಾಗಿ ಅಲ್ಲ, ಮಾನವನಾಗಿ ಜನಿಸುವಂಥ ಪ್ರತಿಯೊಬ್ಬನಿಗೂ ಸಮಾಧಾನವಿಲ್ಲದಂತೆ ಇರುವುದಾದರೆ, ಸ್ವಸ್ಥತೆ ಇಲ್ಲದಂತೆ ಇರುವಂಥವರಾದರೆ ನೀವು ನಿಮ್ಮ ಹೃದಯವನ್ನು ಕ್ರಿಸ್ತನಿಗಾಗಿ ಕೊಡಿರಿ, ಅವನು ನಿಮಗೆ ಸಮಾಧಾನವನ್ನು ಉಚಿತವಾಗಿ ಕೊಡುತ್ತೇನೆ. ಅದರಿಂದ ದೈವ ಪ್ರಸನ್ನತೆ ಉಂಟಾಗುವುದಕ್ಕೆ ನಾವು ಮಾಡಬೇಕಾದಂಥ ಮೊದಲನೆಯ ಕಾರ್ಯ ನಮ್ಮ ಹೃದಯವು ದೇವರಿಗೆ ಕೊಡಿರಿ. 2, ದೇವರ ಪ್ರಸನ್ನತೆ ನಮ್ಮೊಳಗೆ ಉಂಟಾಗುವುದಕ್ಕೆ ಮನುಷ್ಯರಾದಂಥ ನಮ್ಮೊಳಗೆ ಇರುವಂಥ ಪಾಪಗಳು ನೀಗಿ ಹೋಗಬೇಕು. ಪಾಪ ಸ್ವಭಾವವುಳ್ಳವನಿಗೆ ಸಮಾಧಾನ, ದೈವಿಕ ಸಮಾಧಾನ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಹೊಲಸಿನಲ್ಲಿರುವವನಲ್ಲ, ದೇವರು ಪರಿಶುದ್ಧಿಯುಳ್ಳವನಾಗಿದ್ದಾನೆ. ಪರಿಶುದ್ಧಿಯುಳ್ಳಂಥ ದೇವರನ್ನು ಆರಾಧಿಸಬೇಕೆಂದರೆ, ದೇವರನ್ನು ಸ್ತುತಿಸಬೇಕೆಂದರೆ ಪರಿಶುದ್ಧಿಯುಳ್ಳವನಿಗೆ ಮಾತ್ರವೇ ಪರಿಶುದ್ಧನಾದ ದೇವರನ್ನು ಸ್ತುತಿಸುವುದಕ್ಕೆ ಸಾಧ್ಯ. ಹಾಗಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾ ಇದೆ, ಈಗ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕಕ್ಕೆ ಪ್ರವೇಶಿಸಿತು ಎಂಬುದಾಗಿ. ಒಬ್ಬ ಮನುಷ್ಯನಿಂದ ಪಾಪವು, ಆ ಪಾಪದ ಮೂಲಕವಾಗಿ ಮರಣವು ಮನುಷ್ಯರೊಳಗಡೆ ಇರುವುದರಿಂದ ಮನುಷ್ಯನಿಗೂ ದೇವರಿಗೂ ಅಗಲ ಉಂಟಾಯಿತು ಎಂಬುದಾಗಿ, ಮನುಷ್ಯನಿಗೂ ದೇವರಿಗೂ ಇರುವ ಸಂಬಂಧವನ್ನು ಕಳಕೊಂಡಿದ್ದನು ಎಂಬುದಾಗಿ. ಅದರಿಂದ ಪಾಪವುಳ್ಳಂಥ ಶರೀರದಲ್ಲಿ, ಪಾಪವುಳ್ಳಂಥ ಹೃದಯದಲ್ಲಿ ದೇವರು ಸಮಾಧಾನವಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನಾಗಿದೆ ಪಾಪವು ಎಂಬುದಾಗಿ? ಮನುಷ್ಯರಾಶಿಯಲ್ಲಿ ಅವನ ಜೀವಿತವನ್ನು ಕತ್ತಲೆಗೆ ನಡೆಸುವಂಥ, ಅವನ ಜೀವಿತವನ್ನು ಬೆಳಕಿನಿಂದ ತಪ್ಪಿಸಿ ಅವನ ಜೀವಿತ ಪೂರ್ತಿ ಕತ್ತಲೆಗೆ ನಡೆಸುವುದ ಒಂದು ದೊಡ್ಡದಾದಂಥ ವಿಷಯವಾಗಿದೆ ಪಾಪವು ಎಂಬುದಾಗಿ. ದೇವರು ಮಾಡಬೇಕು ಎಂದು ಹೇಳುವಂಥ ವಿಷಯವನ್ನು ಮಾಡದಂತೆಯೂ, ಮಾಡಬಾರದು ಎಂಬುದಾಗಿ ಹೇಳುವಂಥ ವಿಷಯವನ್ನು ಮನುಷ್ಯನು ಮಾಡುವುದರ ಮೂಲಕವಾಗಿ ದೇವರ ಮುಂದೆ ಮನುಷ್ಯರು ಪಾಪಿಗಳಾಗಿದ್ದೇವೆ. ಪಾಪ ತುಂಬಿರುವಂಥ ಈ ಲೋಕದಲ್ಲಿ ಪಾಪವು ಮನುಷ್ಯನ ರಕ್ತದಲ್ಲಿ ಸೇರಲ್ಪಟ್ಟಿರುವುದು, ಪಾಪವು ಮನುಷ್ಯನ ಒಳಗೆ ತುಂಬಲ್ಪಟ್ಟಿರುವುದರಿಂದ ಪಾಪಿಗಳಾದಂಥ ಮನುಷ್ಯರ ದೇವರತ್ರದಿಂದ ದೂರವಾಗಿದೆ. ಪಾಪವು ಇಲ್ಲದವನಾಗಿ ಜೀವಿಸುವುದಕ್ಕೆ ತೀರ್ಮಾನಿಸುವಾಗ ದೈವಿಕ ಸಮಾಧಾನ ನಿಮ್ಮೊಳಗಡೆ ಉಂಟಾಗುತ್ತೇವೆ. ಇದಕ್ಕೆ ನಾವು ದುಡ್ಡು ಕೊಡಬೇಕಾಗಿದ್ದ ಅವಶ್ಯಕತೆ ಇಲ್ಲ. ನಾವು ಮಾಡುವಂಥ ತಪ್ಪು ಕೆಲಸಗಳನ್ನು ಬಿಟ್ಟು ಮನುಷ್ಯನನ್ನು ಪ್ರೀತಿಸುವವನಾಗಿರಲಿ, ಮನುಷ್ಯನು ಮನುಷ್ಯರ ಗುಂಪುಗಳನ್ನು ಪ್ರೀತಿಸುವವರಾಗಿರಲಿ, ಒಬ್ಬರಿಗೊಬ್ಬರು ಪ್ರೀತಿಸುವವರಾಗಿ, ಒಬ್ಬರಿಗೊಬ್ಬರು ಕರುಣೆ ಉಳ್ಳವರಾಗಿ, ಒಬ್ಬರಿಗೊಬ್ಬರು ದಯೆಯುಳ್ಳವನಾಗಿ, ಒಬ್ಬರಿಗೊಬ್ಬರು ಕ್ಷಮಿಸುವವರಾಗಿ, ಒಬ್ಬರಿಗೊಬ್ಬರು ಅನುಸರಿಸುವವರಾಗಿ ಜೀವಿಸುವಂಥವರ ಒಳಗೆ ದೈವಿಕ ಸಮಾಧಾನ ಉಂಟಾಗುತ್ತದೆ. ಮೋಸತನ ಮಾಡುವುದು, ಸುಳ್ಳು ಹೇಳುವುದು, ಕೆಟ್ಟತನಗಳು ಮಾಡುವುದು ದೇವರ ಮುಂದೆ ಅಂಥವರಿಗೆ ನಿಲ್ಲಲಾರನು ಎಂಬುದಾಗಿ ಅವರಿಗೆ ದೈವಿಕ ಸಮಾಧಾನ ಅನುಭವಿಸುವುದಕ್ಕಾಗುವುದಿಲ್ಲ. 2 ಮನುಷ್ಯನ ಪಾಪಗಳು ಅವನಿಂದ ನೀಗಿಸಬೇಕು. ಮನುಷ್ಯನ ಪಾಪಗಳು ನೀಗಿಸುವುದಕ್ಕೆ ಏಕ ಮಾರ್ಗ ಮಾನವನಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು,
ಆಮೇಲೆ ಸ್ತೋತ್ರ, ರಕ್ತವನ್ನು ಸುರಿಸಿ ಅವನ ಪಾಪ ವಿಮೋಚನೆಕ್ಕಾಗಿ ಪಾಪವಿಲ್ಲದೆ ಇರುವಂಥ ಯೇಸು ಸತ್ತಿತ್ತು ಎಂಬುದಾಗಿರುವಂಥ ಆ ವಾರ್ತೆಯನ್ನು ಅದು ನಿಜವಾಗಿ ನನಗೋಸ್ಕರ ಎಂಬುದಾಗಿ ಅಂಗೀಕರಿಸುವವನ ಪಾಪಗಳೆಲ್ಲ ತೊಳೆಯಲ್ಪಡುತ್ತೇವೆ. ಸತ್ಯ ವೇದ ಪುಸ್ತಕ ಇತರವಾಗಿ ಹೇಳುತ್ತಾ ಇದೆ, ಮನುಷ್ಯನ ಪಾಪವು ಯೇಸು ಕ್ರಿಸ್ತುವಿನ ರಕ್ತದಿಂದ ತೊಳೆಯಲ್ಪಡುತ್ತೇವೆ. ಅದು ನಂಬುವವರ ಮೂಲಕವಾಗಿ ಸಾಧ್ಯವಾಗುತ್ತದೆ. ಈ ಸಂದೇಶವನ್ನು ಕೇಳುವಂಥ ನಿಮ್ಮೊಳಗಡೆ ಯಾರಾದರೂ ದೇವರಿಗೆ ದೈವಿಕ ಇಷ್ಟಗಳಿಗೆ ವಿರುದ್ಧವಾಗಿ ಪಾಪಗಳಲ್ಲಿ ಮಾಡುವುದಾದರೆ, ಕತ್ತಲೆಯಲ್ಲಿ ನಿಲ್ಲುವುದಾದರೆ, ಇವತ್ತಿನ ಈ ಸಂದೇಶವನ್ನು ಕೇಳುವಾಗ ನೀವೊಂದು ತೀರ್ಮಾನವನ್ನು ತಗೊಳ್ಳಿರಿ. ನಾನು ಇನ್ನು ಮುಂದೆ ಪಾಪ ಮಾಡುವುದಿಲ್ಲ, ಇನ್ನು ಮುಂದೆ ನಾನು ದ್ರೋಹ ಮಾಡುವುದಿಲ್ಲ ಎಂಬುದಾಗಿ. ಬೇರೆ ಈ ಮೆಸೇಜನ್ನು ತುಂಬ ಉದ್ದವಾಗಿ ಅದನ್ನು ಹೋಗುತ್ತಾ ಇದೆ. ನಾನು ಅದನ್ನು ನಿಲ್ಲಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಸಮಾಧಾನಕ್ಕೆ ಯೇಸುವಿನನ್ನು ನಂಬಿರಿ. ಸಮಾಧಾನಕ್ಕೆ ಯೇಸುವಿಗಾಗಿ ನಿಮ್ಮ ಹೃದಯವನ್ನು ಕೊಡಿರಿ. ಸಮಾಧಾನಕ್ಕಾಗಿ ನಿಮ್ಮ ಪಾಪಗಳನ್ನು ತೊಳೆದು ಆಮೇಲೆ ನಿಮ್ಮ ಪಾಪಗಳನ್ನು ಬಿಸಾಡಿ ಯೇಸುವಿನನ್ನು ಸ್ವೀಕರಿಸಿರಿ. ಒಬ್ಬ ಪಾಪಿ ಕರ್ತನಾದ ಯೇಸುವಿನನ್ನು ಸ್ವೀಕರಿಸಿಕೊಳ್ಳುವಾಗ ಅವನ ಪಾಪಗಳಿಗೆ ಪರಿಹಾರ ಉಂಟಾಗುತ್ತದೆ, ಅವನ ಪಾಪಗಳಿಗೆ ಕ್ಷಮಾಪಣೆ ಉಂಟಾಗುತ್ತೇವೆ. ಇದು ದೇವರು ಕೊಡುವಂಥ ವಾಗ್ದತ್ತವಾಗಿದೆ, ದೇವರು ಕೊಡುವಂಥ ಅನುಗ್ರಹವಾಗಿದೆ. 2025 ವರ್ಷ ನೀವು ಸಮಾಧಾನವಾಗಿ ನಿಲ್ಲಬೇಕೆಂದರೆ, ಸ್ವಸ್ಥತೆ ಉಳ್ಳವರಾಗಿ ನಿಲ್ಲಬೇಕೆಂದರೆ ನಿಮ್ಮ ಹೃದಯವನ್ನು ದೇವರಿಗಾಗಿ ಕೊಡಿರಿ, ಆ ಯೇಸುವಿಗಾಗಿ ಕೊಡಿರಿ. ಯೇಸು ನಿಮಗೆ ಸ್ವಸ್ಥತೆಯು, ಯೇಸು ನಿಮಗೆ ಸಮಾಧಾನವನ್ನು ಕೊಡುತ್ತೇವೆ. ಹಾಗಾದರೆ ನಾನು ನಿಮಗೆ ತಿಳಿಸಿರುವಂಥ ಈ 3 ಕಾರ್ಯಗಳು: 1, ಯೇಸುವಿನನ್ನು ನಂಬಿರಿ. 2, ಯೇಸುವಿಗಾಗಿ ನಿಮ್ಮ ಹೃದಯವನ್ನು ಕೊಡಿರಿ. 3, ಕ್ರಿಸ್ತನನ್ನು ನೀವು ರಕ್ಷಕನಾಗಿ ಅರಿತುಕೊಳ್ಳಿರಿ. ನಿಮ್ಮ ಪಾಪಗಳು ಪರಿಹಾರವಾಗುತ್ತದೆ. ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿರಿ, ಪಾಪಗಳನ್ನು ಬಿಟ್ಟುಬಿಟ್ಟಿರಿ. ಪಾಪ ಸ್ವಭಾವಗಳಿಂದ ದೈವಿಕ ಸ್ವಭಾವಕ್ಕೆ ತಿರುಗಿರಿ. ಹಾಗಾದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇವೆ. ಬೇರೆ ಇದು ನನ್ನ ಯೂಟ್ಯೂಬ್ ಚಾನೆಲು, ಹೊಸದಾಗಿ ನಾನು ಮಾಡುವಂಥ ಒಂದು ಯೂಟ್ಯೂಬ್ ಚಾನೆಲು. ಇದರ ಮೂಲಕವಾಗಿ ಆತ್ಮೀಯ ಸಂದೇಶಗಳು, ಆತ್ಮೀಯವಾದಂಥ ಕಾರ್ಯಗಳನ್ನು ನಿಮಗೆ ಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದರಿಂದ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆ ಬೆಲ್ ಐಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಕ್ಕುವಂಥದ್ದಾಗಿರುತ್ತದೆ.